ನಾವು ಬಿಜಾಪುರದಿಂದ ಬಂದಿರೋದು, ಕರ್ನಾಟಕ ಬಿಜಾಪುರದಿಂದ. ಮಂದಿರ ದರ್ಶನ ಇವಾಗ ಮುಗಿಸ್ಕೊಂಡು ಬಂದಿದ್ವಿ. ತುಂಬ ಚೆನ್ನಾಗಾಯ್ತು ದರ್ಶನ, ತುಂಬ ಖುಷಿ ಅನ್ನಿಸ್ತು. ಸಿಕ್ಕಾಪಟ್ಟೆ ಜನ ಇದ್ರು, ಜನ ಜಾಸ್ತಿ ಆದ ಕಾರಣ ಒಳಗಡೆ ಎಲ್ಲ ದರ್ಶನ ತುಂಬ ಚೆನ್ನಾಗಂದ್ರೆ ತುಂಬ ಚೆನ್ನಾಗಾಯ್ತು. ಎಷ್ಟೊತ್ತಿಗೆ? 11 ಗಂಟೆಗೆ ಕ್ಯೂ ನಿಂತ್ಕೊಂಡಿದ್ವಿ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಂದು 3-4 ಗಂಟೆ ದರ್ಶನ ಆಯಿತು. ಒಳಗಡೆ ಹೋಗೋದು ಬರೋದು ತುಂಬ ಜನ ಇದಾರಲ್ಲ, ಹೀಗಾಗಿ ಸ್ವಲ್ಪ ಗದ್ದಲ ಜಾಸ್ತಿ ಇದೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅನ್ನಿಸ್ತು. ಸರ್, ನಾವು ಬಿಜಾಪುರ ಜಿಲ್ಲೆಯ ಕುದುರೆ ಸಾಲೋಡಿಯಿಂದ ಬಂದಿದ್ದೀವಿ. 4 ದಿನಗಳ ಪ್ರಯಾಣ ಆರಾಮ್ ಸುಖಕರವಾಗಿ ಆಯಿತು. ಬೈಕ್ ತೊಗೊಂಡು ಬಂದಿದ್ದು ನಾವು ಅಲ್ಲಿಂದ. ಮಿನಿಮಮ್ ಅಲ್ಲಿಂದ ಒಂದು 1800 ಕಿಲೋಮೀಟ್ರು. ಮುಂದೆ ಈ ಕಡೆ ಒಂದು 500 ಕಿಲೋಮೀಟ್ರ್ ಜಬಲ್ಪುರಿಂದ ಏನಿಲ್ಲ ಅಂದ್ರೆ ಒಂದು 8 ಡಿಗ್ರಿ ಸೆಲ್ಸಿಯಸ್ ಚಳಿ ಇತ್ತು, ಹಿಮ ಬೀಳ್ತಾ ಇತ್ತು. ಈ ರಾಮನ ದರ್ಶನ ಮಾಡ್ಬೇಕನ್ನೋ ಈ ಖುಷಿಯಲ್ಲಿ ಯಾವುದೇ ಕಷ್ಟ ಕಾರ್ಪಣೆ ಅನ್ನಿಸ್ಲಿಲ್ಲ. 11 ಗಂಟೆ ನಾವು ನಿತ್ಯ ದರ್ಶನ ಮಾಡ್ಬೇಕಂತ 3 ಗಂಟೆ ಅನ್ನೋಷ್ಟರಲ್ಲಿ ದರ್ಶನ ಆಯಿತು. ಇಷ್ಟೆಲ್ಲ ಕ್ರೌಡ್ ಇದ್ರೂ ಮಿನಿಮಮ್ ನನ್ನ ಅಂದಾಜು ಒಂದು 50-60 ಲಕ್ಷ ಜನ ಇರ್ಬೋದು. ಆದರೂ ಎಲ್ಲ ರೀತಿಯ ಪೊಲೀಸ್ ಸಪೋರ್ಟ್ನು ಚೆನ್ನಾಗಿತ್ತು. ಈ UP ಸರ್ಕಾರನ ಎಲ್ಲ ರೀತಿ ನಮ್ಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತು. ಯಾವುದೇ ರೀತಿ ತೊಂದರೆ ಮಾಡಲಿಲ್ಲ ನಮಗೆ. ಎಲ್ಲ ಜನಗಳಿಗೂ ಅನುಕೂಲ ಆಗೋ ಥರ ನಡ್ಕೊಂಡ್ರು. ದರ್ಶನ ಮಾತ್ರ ಭಾಳ ಚೆನ್ನಾಗಾಯ್ತು. ಜೈ ಶ್ರೀರಾಮ್. ಏನಿಲ್ಲ ಸರ್, ದರ್ಶನ ಮಾತ್ರ ಭಾಳ ಚೆನ್ನಾಗಿತ್ತು. ಇದೊಂದು ಒಳ್ಳೆ ಕೆಲಸ ರಾಮ ಮಂದಿರ ಕಟ್ಟಿರೋದಂದ್ರೆ ಮೋದಿ ಮತ್ತು ಹೀಗೆ ನಾವು ನಮನ ಸಲ್ಲಿಸಬೇಕು. ಯಾಕಂದ್ರೆ ಹಿಂದೂಗಳಾಗಿ ಇಂಥದ್ದು ನೋಡ್ತೇವೆ ಅನ್ನೋದು ಕಲ್ಪನೆ ಇದ್ದಿದ್ದಿಲ್ಲ. ಬಟ್ ಏನೋ ನಮ್ಮ ಭಾಗ್ಯ, ನಮ್ಮ ಇದು ಜನರೇಷನ್ ಅಲ್ಲಿ ಸುಂದರ ಕ್ಷಣ ಇದೆ ಒಂದು, ಅದು ಒಳ್ಳೆ ಕೆಲಸ ಮಾಡಿದ್ದೇವೆ. ನಾವು ಬಿಜಾಪುರದಿಂದ ಬಂದಿರೋದು, ಕರ್ನಾಟಕ ಬಿಜಾಪುರದಿಂದ. ಮಂದಿರ ದರ್ಶನ ಇವಾಗ ಮುಗಿಸ್ಕೊಂಡು ಬಂದಿದ್ವಿ. ತುಂಬ ಚೆನ್ನಾಗಾಯ್ತು ದರ್ಶನ, ತುಂಬ ಖುಷಿ ಅನ್ನಿಸ್ತು. ಸಿಕ್ಕಾಪಟ್ಟೆ ಜನ ಇದ್ರು, ಜನ ಜಾಸ್ತಿ ಆದ ಕಾರಣ ಒಳಗಡೆ ಎಲ್ಲ ದರ್ಶನ ತುಂಬ ಚೆನ್ನಾಗಂದ್ರೆ ತುಂಬ ಚೆನ್ನಾಗಾಯ್ತು. ಎಷ್ಟೊತ್ತಿಗೆ? 11 ಗಂಟೆಗೆ ಕ್ಯೂ ನಿಂತ್ಕೊಂಡಿದ್ವಿ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಂದು 3-4 ಗಂಟೆ ದರ್ಶನ ಆಯಿತು. ಒಳಗಡೆ ಹೋಗೋದು ಬರೋದು ತುಂಬ ಜನ ಇದಾರಲ್ಲ, ಹೀಗಾಗಿ ಸ್ವಲ್ಪ ಗದ್ದಲ ಜಾಸ್ತಿ ಇದೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅನ್ನಿಸ್ತು. ಸರ್, ನಾವು ಬಿಜಾಪುರ ಜಿಲ್ಲೆಯ ಕುದುರೆ ಸಾಲೋಡಿಯಿಂದ ಬಂದಿದ್ದೀವಿ. 4 ದಿನಗಳ ಪ್ರಯಾಣ ಆರಾಮ್ ಸುಖಕರವಾಗಿ ಆಯಿತು. ಬೈಕ್ ತೊಗೊಂಡು ಬಂದಿದ್ದು ನಾವು ಅಲ್ಲಿಂದ. ಮಿನಿಮಮ್ ಅಲ್ಲಿಂದ ಒಂದು 1800 ಕಿಲೋಮೀಟ್ರು. ಮುಂದೆ ಈ ಕಡೆ ಒಂದು 500 ಕಿಲೋಮೀಟ್ರ್ ಜಬಲ್ಪುರಿಂದ ಏನಿಲ್ಲ ಅಂದ್ರೆ ಒಂದು 8 ಡಿಗ್ರಿ ಸೆಲ್ಸಿಯಸ್ ಚಳಿ ಇತ್ತು, ಹಿಮ ಬೀಳ್ತಾ ಇತ್ತು. ಈ ರಾಮನ ದರ್ಶನ ಮಾಡ್ಬೇಕನ್ನೋ ಈ ಖುಷಿಯಲ್ಲಿ ಯಾವುದೇ ಕಷ್ಟ ಕಾರ್ಪಣೆ ಅನ್ನಿಸ್ಲಿಲ್ಲ. 11 ಗಂಟೆ ನಾವು ನಿತ್ಯ ದರ್ಶನ ಮಾಡ್ಬೇಕಂತ 3 ಗಂಟೆ ಅನ್ನೋಷ್ಟರಲ್ಲಿ ದರ್ಶನ ಆಯಿತು. ಇಷ್ಟೆಲ್ಲ ಕ್ರೌಡ್ ಇದ್ರೂ ಮಿನಿಮಮ್ ನನ್ನ ಅಂದಾಜು ಒಂದು 50-60 ಲಕ್ಷ ಜನ ಇರ್ಬೋದು. ಆದರೂ ಎಲ್ಲ ರೀತಿಯ ಪೊಲೀಸ್ ಸಪೋರ್ಟ್ನು ಚೆನ್ನಾಗಿತ್ತು. ಈ UP ಸರ್ಕಾರನ ಎಲ್ಲ ರೀತಿ ನಮ್ಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತು. ಯಾವುದೇ ರೀತಿ ತೊಂದರೆ ಮಾಡಲಿಲ್ಲ ನಮಗೆ. ಎಲ್ಲ ಜನಗಳಿಗೂ ಅನುಕೂಲ ಆಗೋ ಥರ ನಡ್ಕೊಂಡ್ರು. ದರ್ಶನ ಮಾತ್ರ ಭಾಳ ಚೆನ್ನಾಗಾಯ್ತು. ಜೈ ಶ್ರೀರಾಮ್. ಏನಿಲ್ಲ ಸರ್, ದರ್ಶನ ಮಾತ್ರ ಭಾಳ ಚೆನ್ನಾಗಿತ್ತು. ಇದೊಂದು ಒಳ್ಳೆ ಕೆಲಸ ರಾಮ ಮಂದಿರ ಕಟ್ಟಿರೋದಂದ್ರೆ ಮೋದಿ ಮತ್ತು ಹೀಗೆ ನಾವು ನಮನ ಸಲ್ಲಿಸಬೇಕು. ಯಾಕಂದ್ರೆ ಹಿಂದೂಗಳಾಗಿ ಇಂಥದ್ದು ನೋಡ್ತೇವೆ ಅನ್ನೋದು ಕಲ್ಪನೆ ಇದ್ದಿದ್ದಿಲ್ಲ. ಬಟ್ ಏನೋ ನಮ್ಮ ಭಾಗ್ಯ, ನಮ್ಮ ಇದು ಜನರೇಷನ್ ಅಲ್ಲಿ ಸುಂದರ ಕ್ಷಣ ಇದೆ ಒಂದು, ಅದು ಒಳ್ಳೆ ಕೆಲಸ ಮಾಡಿದ್ದೇವೆ.